ಏಕಕಾಲದಲ್ಲಿ ದಾಳಿಯನ್ನ ನಡೆಸಿದ್ರು. ಅನೇಕ ಕಡೆಗಳಲ್ಲಿ ಅನೇಕ ವಿಚಾರಗಳು ಪತ್ತೆಯಾಗಿದೆ. ಒಂದು, ಅಕ್ರಮ ಬಾಂಗ್ಲಾ ವಲಸಿಗರು ನೆಲೆಸಿದ್ರು ಅನ್ನುವಂಥದ್ದು. ಪೊಲೀಸರ ತನಿಖೆ ಸಂದರ್ಭದಲ್ಲಿ ರೋಚಕ ಅಂಶಗಳು ಬಯಲಿಗೆ ಬಂದಿದೆ. ವಲಸಿಗರ ಮುಖ್ಯಸ್ಥರ ಮೇಲೆ ಈಗ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಖಾಲಿ ಜಾಗಗಳನ್ನ ಲೀಸ್ ಪಡೆಯೋದು, ಗುತ್ತಿಗೆದಾರರು ಪಡೆದ ನಂತರದಲ್ಲಿ ಆ ಜಾಗದಲ್ಲಿ ಟೆಂಟ್ ಹಾಕೊಳ್ಳೋದು, ಟೆಂಟ್ ಹಾಕಿ 3,000-4,000 ಬಾಡಿಗೆಯನ್ನ ಕೂಡ ಪಡಿತಾ ಇದ್ರು. ಈ ಜಾಗ ಯಾರದು, ಜಾಗ ಯಾಕೆ ಕೊಟ್ರು, ಯಾವ ಆಧಾರದ ಮೇಲೆ ಕೊಟ್ರು, ಯಾವ ಆಧಾರದ ಮೇಲೆ ಟೆಂಟ್ ಹಾಕೊಂಡಿದ್ರು, ಅಲ್ಲಿದ್ದಂಥವ್ರು ಯಾರು, ಇದನ್ನು ಯಾವುದನ್ನು ಗಮನಿಸಲಿಲ್ವಾ, ಇದೆಲ್ಲದರ ಬಗ್ಗೆ ಕೂಡ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇಲ್ಲಿ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಅನೇಕ ದಾಖಲೆಗಳು ಕೂಡ ಪತ್ತೆಯಾಗಿದೆ. ಅಕ್ರಮ ಬಾಂಗ್ಲಾದೇಶ ವಲಸಿಗರ ಮನೆಯಲ್ಲಿ ದಾಖಲೆ ಪತ್ತೆಯಾಗಿದೆ. ಪಶ್ಚಿಮ ಬಂಗಾಳದ ವೋಟರ್ ಐಡಿ ಸೇರಿ ಹಲವು ದಾಖಲೆಗಳು ಪತ್ತೆಯಾಗಿದೆ. 24 ಉತ್ತರ ಪರಗಣ, 24 ದಕ್ಷಿಣ ಪರಗಣ ಜಿಲ್ಲೆಗಳ ದಾಖಲೆ ಪತ್ತೆಯಾಗಿದೆ. ಅವರ ಜನನ ಪ್ರಮಾಣ ಪತ್ರ, ಆಧಾರ್, ಗುರುತಿನ ಚೀಟಿ ಇದೆಲ್ಲವೂ ಕೂಡ ಪತ್ತೆಯಾಗಿದೆ. ರೇಡ್ ಮಾಡಿದ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಅನೇಕ ಅಂಶಗಳು ಬೆಳಕಿಗೆ ಬಂದಿರೋದು. ಒಂದು, ಅವರು ಎಲ್ಲಿಯವರು, ಮೂಲತಃ ಎಲ್ಲಿಯವರು, ಎಲ್ಲಿಂದ ಎಲ್ಲಿಗೆ ಬಂದ್ರು, ಆ ನಂತರ ಇಲ್ಲಿಗೆ ಹೇಗೆ ಬಂದ್ರು, ಇಲ್ಲಿ ಯಾರು ಕರ್ಕೊಂಡು ಬಂದ್ರು, ಇಲ್ಲಿ ಇರೋದಕ್ಕೆ ವ್ಯವಸ್ಥೆ ಯಾರು ಮಾಡಿಸ್ಕೊಟ್ರು, ಇವರಿಗೆ ಐಡಿಗಳನ್ನ ಮಾಡಿಸ್ಕೊಟ್ಟವ್ರು ಯಾರು, ಇದೆಲ್ಲದರ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ನಿನ್ನೆ ರೇಡ್ ನಡೀತು. ರೇಡ್ ನಡೆದ ನಂತರದಲ್ಲಿ ಹಲವು